ಈಗಲೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೀತಾ ಇದೆ. ಬಹುಶಃ ಎರಡಕ್ಕೂ ಕೋಇನ್ಸಿಡೆನ್ಸ್. ಯಾಕಂದ್ರೆ ಒಂದು ಉದಾಹರಣೆ ಏನಪ್ಪ ಅಂದರೆ, ಇವತ್ತೇ ಶ್ರೀಕೃಷ್ಣ ಜನ್ಮಾಷ್ಟಮಿ, ಇವತ್ತೇ ಬಾಪ್ಟಿಸ್ಟ್ ದೇವಾಲಯ ಉದ್ಘಾಟನೆ. ಯಾಕೆ ಮಾತು ಹೇಳ್ತೀರಿ ಅಂದರೆ, ನಾವು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ನಾವೆಲ್ಲ ಹಣ್ಣು ತಮ್ಮದಿದ್ದಾಗಿ, ನಾವೆಲ್ಲರೂ ಕೂಡ ಬೇರೆ ಬೇರೆ ಅಲ್ಲ. ನೀವು ಭಾನುವಾರ ಆದರೆ ಜೀಸಸ್ ಅಂತ ಪ್ರೇಯರ್ ಮಾಡ್ತೀರಿ, ಇನ್ನೊಬ್ಬ ಮಸೀದಿಗೆ ಹೋಗಿ ಅಲ್ಲಾ ಅಕ್ಬರ್ ಅಂತಾರೆ, ಇನ್ನೊಬ್ಬ ದೇವಸ್ಥಾನಕ್ಕೆ ಹೋಗಿ ಓಂ ಶ್ರೀ ಗಣೇಶಾಯ ನಮಃ ಅಲ್ವಾ? ಆದರೆ ಮೂವರ ಉದ್ದೇಶವೂ ಒಂದೇ. ಏನೇಳಿ? ಮನಃಶಾಂತಿ, ನೆಮ್ಮದಿ, ಆಶೀರ್ವಾದ ಕೊಡಪ್ಪ ಅಂತೇಳಿ ನಾನಾ ರೀತಿಯಲ್ಲಿ ದೇವರನ್ನು ಬೇಡುತ್ತೇನೆ. ಬಹುಶಃ ನನಗೆ ಜ್ಞಾಪಕ ಇದೆ, ಚಂದ್ರರೆಡ್ಡಿಯವರು, ಭಾಗ್ಯಮ್ಮವರು ಅಧ್ಯಕ್ಷ ಇದ್ದ ಕಾಲದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಈ ಒಂದು ಸಣ್ಣ ಸ್ಥಳವನ್ನು ತಮಗೆ ಆ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಟ್ರು. ಇವತ್ತು ಅಂತ ದೇವಾಲಯ ಇವತ್ತು ದೊಡ್ಡದಾಗಿದೆ, ಚೆನ್ನಾಗಿ ಮಾಡಿದ್ದೀರಿ. ಆ ಒಂದು ಜೀಸಸ್ ಪ್ರಾರ್ಥನೆ ಮಾಡಿ ಒಂದು ಒಳ್ಳೆ ಸ್ಥಳ ಮಾಡ್ಕೊಂಡಿದ್ದೀರಿ. ನೀವು ಯಾವುದೇ ಕಷ್ಟ ಸುಖ ಬಂದಾಗ ಆ ಕೂತು ಚರ್ಚೆ ಮಾಡಕ್ಕೆ ಸ್ಥಳ ಮಾಡ್ಕೊಂಡಿದ್ದೀವಿ. ಇದರೊಟ್ಟಿಗೆ ನಾವು ಕೂಡ ಈ ಪುರಸಭೆಯಿಂದ ಇಲ್ಲಿ ಸುಮಾರು 1 ಲಕ್ಷ ವೆಚ್ಚದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ. ಆ ಸಮುದಾಯ ಭವನವನ್ನು ತಾವು, ಭೋಗಿನಗರದವರು, ಗೌತಮ್ ನಗರ, ಈ 3 ಭಾಗ ಜನರು ಕೂಡ ಸಮುದಾಯ ಭವನವನ್ನು ಬಳಸ್ಕೋಬಹುದು. ನಿಮ್ಮದು ಯಾವುದೇ ಮದುವೆ, ಮುಂಜಿ ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ಆ ಸಮುದಾಯದ ಭವನದಲ್ಲಿ ಬಳಸ್ಕೊಳ್ಳಿಕ್ಕೆ ಅನುಕೂಲವಾದ ವ್ಯವಸ್ಥೆಯನ್ನು ಇವತ್ತು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇಷ್ಟ ಬಂಧುಗಳೇ, ನಾವೆಲ್ಲ ಕೂಡ ನಿಮ್ಮೊಟ್ಟಿಗೆ ಸದಾ ಕಾಲ ಇದ್ದೀವಿ. ನಾನು, ಗೋವಿಂದ, ಮಂಜು, ಚಂದ್ರರೆಡ್ಡಿಯವರು, ವಸಂತ್ ಅವರು, ವೆಂಕಟೇಶ್ ಅವರು, ನಾವೆಲ್ಲರೂ ಕೂಡ ಸದಾಕಾಲ ನಿಮ್ಮೊಟ್ಟಿಗಿದ್ದೇವೆ. ನೀವು ಕೂಡ ಈ ನಗರವನ್ನು ಸ್ವಚ್ಛವಾಗಿ ಇಡಲಿಕ್ಕೆ, ಈ ನಗರ ಜನರ ಸೇವೆ ಮಾಡಲಿಕ್ಕೆ ತಾವೆಲ್ಲ ಕೂಡ ಬದ್ಧರಾಗಿ ಇವತ್ತು ತಮ್ಮ ಸೇವೆಯಿಂದ ಈ ನಗರ ಉತ್ತಮ ನಗರ ಹೆಸರನ್ನು ಕೂಡ ಪಡ್ಕೊಂಡಿದೆ. ಹಾಗಾಗಿ ನಾವು ಸದಾಕಾಲ ನಿಮ್ಮೊಟ್ಟಿಗಿರ್ತೇವೆ. ಆ ಜೇಸಸ್ ಎಲ್ಲರಿಗೂ ఒళ్ళేదನ್ನು ಮಾಡಲಿ, ప్రతిఒಬ್ಬರಿಗೂ నెమ్మదిಯನ್ನು కొల్లి, అందరికీ మంచి చేయని, అందరికీ ఆశీర్వాదం చేయని, అందరి కుటుంబాలకి జేసస్ బాగు చేయి. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ,